ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಗ್ಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಒಂದು ಎಕ್ಸಾಂಪಲ್ ತೊಗೊಂಡು. ಇದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಚಾಪ್ಟ್ರಿಂದ. ಸೊ ಈಗ ನಾವು ಬ್ಯಾಲೆನ್ಸ್ ಶೀಟನ್ನು ನೋಡ್ತೀವಿ ಈ ಕ್ಲಾಸಲ್ಲಿ. ಅದನ್ನು ಬ್ಯಾಲೆನ್ಸ್ ಶೀಟ್ ಯಾವ ಥರ ಪ್ರಿಪೇರ್ ಮಾಡೋದು, ಅದ್ರ ಫಾರ್ಮ್ಯಾಟ್ ಏನು ಅಂತ ನೋಡೋದಕ್ಕಿಂತ ಮುಂಚೆ ಡಿಸ್ಟಿಂಕ್ಷನ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅದರದ್ದು ಡಿಫ್ರೆನ್ಸ್ ನೋಡೋಣಂತ. ಸೊ ಡಿಸ್ಟಿಂಕ್ಷನ್ ಏನದ ಅದರದ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದು ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟದ ನೋಡ್ಕೊತ ಹೋಗೋಣ ಒಂದೊಂದು. ಸೊ ಅದಕ್ಕೆ 3 ಕಾಲಮ್ಸ್ ಮಾಡಿದ್ದಾರೆ ಇಲ್ಲಿ. ಬೇಸಿಸ್ ಆಫ್ ಡಿಸ್ಟಿಂಕ್ಷನ್ ಅಕೌಂಟ್, ಆಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ನೆಕ್ಸ್ಟು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಸೊ ಫಸ್ಟು ಬೇಸಿಸ್ ಒಳಗೆ ನೇಚರ್, ಅದರದ್ದು ನೇಚರ್ ಹೆಂಗೈತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದು. ಇಟ್ ಈಸ್ ಲೈಕ್ ಆ್ಯಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಥರ ಇರ್ತದೆ. ಅಂದರೆ ಇಲ್ಲಿ ನಮಗೆ ಸರ್ಪ್ಲಸ್ ಮತ್ತು ಡೆಫಿಸಿಟನ್ನು ಕಂಡುಹಿಡ್ತೀವಿ. ಎಷ್ಟು ಇನ್ಕಮ್ ಬಂದೈತಿ ಮತ್ತು ಎಷ್ಟು ಎಕ್ಸ್ಪೆಂಡಿಚರ್ ಬಂದೈತಿ. ಇನ್ಕಮ್ ಒಳಗೆ ನಾವು ಎಕ್ಸ್ಪೆಂಡಿಚರ್ ಲೆಸ್ ಮಾಡಿದ್ವು ಅಂತಂದ್ರೆ ನಮ್ಗೆ ಎಷ್ಟು ದುಡ್ಡು ಉಳಿತೈತಿ, ಎಷ್ಟು ಇನ್ಕಮ್ ಉಳಿತೈತಿ ಅದನ್ನು ನಾವು ಸರ್ಪ್ಲಸ್ ಅಂತ ಕರಿತೀವಿ. ಆಮೇಲೆ ಡೆಫಿಸಿಟ್ ಅಂತಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಅದು ಇನ್ಕಮ್ಗಿಂತ ಅಂತಂದ್ರೆ ಅದಕ್ಕೆ ನಾವು ಡೆಫಿಸಿಟ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಾಫಿಟ್ ಮತ್ತು ಲಾಸ್ ಕಂಡುಹಿಡಿಯುವಂಥ ಒಂದು ಅಕೌಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್, ಇಟ್ ಈಸ್ ದ ಸಮರಿ ಆಫ್ ದಿ ಕ್ಯಾಶ್ ಬುಕ್. ಇದೇನಿರ್ತದ ಸಮರಿ ಅಂತಂದ್ರೆ ಕ್ಯಾಶ್ ಬುಕ್ದಾಗ ನಾವು ಏನು ಎಂಟ್ರಿ ಮಾಡ್ತೇವೆ, ಏನು ರಿಸಿಟ್ಸ್ ಎಷ್ಟು ದುಡ್ಡು ಬಂದೈತಿ ಮತ್ತು ಡೆಬಿಟ್ದಾಗ, ಆಮೇಲೆ ಕ್ರೆಡಿಟ್ ಸೈಡ್ ಏನು ಪೇಮೆಂಟ್ಸ್ ಮಾಡೇವಿ, ಅದಕ್ಕೆ ನಾವು ಖರ್ಚು ಮಾಡೇವಿ ಆರ್ಗನೈಜೇಷನ್ ಒಳಗೆ ಅನ್ನೋದನ್ನು ಅಲ್ಲಿ ರೆಕಾರ್ಡ್ ಮಾಡ್ತೇವೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೇಚರ್ ಆಫ್ ಐಟಮ್ಸ್ ಅಂತಂದ್ರೆ ಇಟ್ ರೆಕಾರ್ಡ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ರೆವೆನ್ಯೂ ನೇಚರ್ ಓನ್ಲಿ. ರೆವೆನ್ಯೂ ಪೇಮೆಂಟ್ಸ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆನ್ಸಸ್ ಅಷ್ಟೇ ನಾವೇನು ಮಾಡ್ತೀವಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಬಟ್ ಅದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಒಳಗೆ ಇಟ್ ರೆಕಾರ್ಡ್ಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಫ್ ರೆವೆನ್ಯೂ ಆ್ಯಸ್ ವೆಲ್ ಆ್ಯಸ್ ಕ್ಯಾಪಿಟಲ್ ನೇಚರ್. ಇಲ್ಲಿ ಕ್ಯಾಪಿಟಲ್ ಪೇಮೆಂಟ್ಸು, ಕ್ಯಾಪಿಟಲ್ ರಿಸಿಪ್ಟ್ಸು ಮತ್ತು ರೆವೆನ್ಯೂ ರಿಸಿಪ್ಟ್ಸು, ರೆವೆನ್ಯೂ ಪೇಮೆಂಟ್ಸು ಎರಡನ್ನೂ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟು ಪೀರಿಯಡ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಐಟಮ್ ರಿಲೇಟ್ಸ್ ಓನ್ಲಿ ಟು ದ ಕರೆಂಟ್ ಪೀರಿಯಡ್. ಇದು ಕರೆಂಟ್ ಪೀರಿಯಡ್ ಮಾತ್ರ ಸಂಬಂಧಪಟ್ಟಿರ್ತದೆ. ಬಟ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಮೇ ಆಲ್ಸೋ ರಿಲೇಟ್ ಟು ಪ್ರಿಸೀಡಿಂಗ್ ಆ್ಯಂಡ್ ಸಕ್ಸೀಡಿಂಗ್ ಪೀರಿಯಡ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಡೆಬಿಟ್ ಸೈಡ್ ಆಫ್ ದಿಸ್ ಅಕೌಂಟ್ ರೆಕಾರ್ಡ್ಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ನಮ್ಗೆ ಡೆಬಿಟ್ ಸೈಡ್ ನಾವು ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ಸನ್ನು ರೆಕಾರ್ಡ್ ಮಾಡ್ತೀವಿ. ಅದೇ ರಿಸಿಪ್ಟ್ ಆ್ಯಂಡ್ ಪೇಮೆಂಟಲ್ಲಿ ಡೆಬಿಟ್ ಸೈಡ್ ಏನು ಮಾಡ್ತೀವಿ, ಡೆಬಿಟ್ ಸೈಡ್ ಆಫ್ ದಿಸ್ ಅಕೌಂಟ್ ರೆಕಾರ್ಡ್ಸ್ ದ ರಿಸಿಪ್ಟ್ಸನ್ನು ನಾವು ಡೆಬಿಟ್ ಸೈಡ್ ಬರಿತೀವಿ. ಸೊ ನೆಕ್ಸ್ಟು ಕ್ರೆಡಿಟ್ ಸೈಡ್ ಏನು ಬರಿತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಆಫ್ ದಿಸ್ ಅಕೌಂಟ್ ರೆಕಾರ್ಡ್ಸ್ ಇನ್ಕಮ್ ಆ್ಯಂಡ್ ಗೇನ್ಸನ್ನು ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಆಮೇಲೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಒಳಗೆ ಕ್ರೆಡಿಟ್ ಸೈಡ್ ಆಫ್ ದಿಸ್ ಅಕೌಂಟ್ ರೆಕಾರ್ಡ್ಸ್ ದ ಪೇಮೆಂಟ್ಸನ್ನು ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ನೆಕ್ಸ್ಟು ಡೆಪ್ರಿಷಿಯೇಷನ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಇನ್ಕ್ಲೂಡ್ಸ್ ಡೆಪ್ರಿಷಿಯೇಷನ್. ನೆಕ್ಸ್ಟು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಡಸ್ ನಾಟ್ ಇನ್ಕ್ಲೂಡ್ ಎನಿ ಡೆಪ್ರಿಷಿಯೇಷನ್. ಇಲ್ಲಿ ಯಾವುದೇ ಥರದ ಡೆಪ್ರಿಷಿಯೇಷನ್ನು ಬರೋದಿಲ್ಲ. ಸೊ ನೆಕ್ಸ್ಟು ಓಪನಿಂಗ್ ಬ್ಯಾಲೆನ್ಸ್, ದೆರ್ ಈಸ್ ನೋ ಓಪನಿಂಗ್ ಬ್ಯಾಲೆನ್ಸ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಓಪನಿಂಗ್ ಬ್ಯಾಲೆನ್ಸು ಇರೋದಿಲ್ಲ. ಸೊ ನೆಕ್ಸ್ಟು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇನ್ ದ ಬಿಗಿನಿಂಗ್ ರಿಪ್ರೆಸೆಂಟ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಆರ್ ಓವರ್ ಡ್ರಾಫ್ಟ್ at the ಬಿಗಿನಿಂಗ್. ಸೊ ಇದನ್ನು ನೀವು ಅಲ್ಲಿ ಫಾರ್ಮ್ಯಾಟ್ ಒಳಗೆ ನೋಡ್ಬೋದು. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಫಾರ್ಮ್ಯಾಟ್ ತೋರಿಸೀನಿ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ ಬಿಡಿಸಿನಲ್ಲ ಅದ್ರಾಗ ನಿಮಗೆ ಗುರ್ತಾಗ್ತದೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಹೆಂಗಿರ್ತದೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಬ್ಯಾಲೆನ್ಸ್ ಎಟ್ ದ ಎಂಡ್ represents excess of income over expenditure or vice versa. So balance at the end represents cash in hand at the end and bank balance or bank overdraft. Closing balance ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಬ್ಯಾಲೆನ್ಸ್ ಎಟ್ ದ ಎಂಡ್ ರೀಪ್ರೆಸೆಂಟ್ಸ್ ಎಕ್ಸಿಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು ನಮ್ಗೆ ಇನ್ಕಮ್ ಹೆಚ್ಚದ ಅಂದರೆ ಎಕ್ಸ್ಪೆಂಡಿಚರ್ಸ್ ಎಲ್ಲ ಕಳೆದು ಅದನ್ನು ನಾವಿಲ್ಲಿ ತೋರಿಸ್ತೇವೆ. ಹಾಗೆ ಎಕ್ಸ್ಪೆಂಡಿಚರ್ ಹೆಚ್ಚಿದ್ದು ಅಂತಂದ್ರೆ ಮತ್ತು ಇನ್ಕಮ್ ಕಮ್ಮಿ ಇತ್ತಂದ್ರೆ ಅದನ್ನು ಕೂಡ ನಾವಿಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅಲ್ಲಿ ಸರ್ಪ್ಲಸ್ ಮತ್ತು ಡೆಫಿಸಿಟ್ ಸಿಗ್ತದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇಲ್ಲಿ ಬ್ಯಾಲೆನ್ಸ್ ಎಟ್ ದ ಎಂಡ್ ರೀಪ್ರೆಸೆಂಟ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಇರ್ತದೆ ಅಥವಾ ಎಟ್ ದ ಎಂಡ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ
ಇಲ್ಲಿ ನಾವು ತೋರಿಸ್ತೀವಿ. ಸೊ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮತ್ತು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ದು ಏನದ ಡಿಸ್ಟಿಂಕ್ಷನ್ ಅದ. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟನ್ನು ಅಂತಂದರೆ ಏನು, ಅದ್ರ ಮೀನಿಂಗ್ ನೋಡೋಣ ಮತ್ತು ಅದರ ಫಾರ್ಮ್ಯಾಟನ್ನು ನೋಡೋಣ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಫಾರ್ ಅಸರ್ಟೈನಿಂಗ್ ದ ಫೈನಾನ್ಸಿಯಲ್ ಪೊಸಿಷನ್ ಆಫ್ ದ ಆರ್ಗನೈಜೇಷನ್. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಏನು ಮಾಡ್ತಾವ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾವ. ಅದಕ್ಕೆ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್, ನಮ್ದು ಈ ವರ್ಷದ ಆರ್ಥಿಕ ಸ್ಥಿತಿ ಹೆಂಗದ ಅನ್ನೋದನ್ನು ತೋರಿಸ್ಲಿಕ್ಕೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಬೇರೆ ಯಾವುದೇ ಸಂಸ್ಥೆಗಳು ಪ್ರಿಪೇರ್ ಮಾಡ್ತಾವಲ್ಲ ಅದೇ ಥರ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಕೂಡ ಏನು ಮಾಡ್ತಾವೆ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾವೆ. ದ ಪ್ರಿಪ್ರೇಷನ್ ಆಫ್ ದೇರ್ ಬ್ಯಾಲೆನ್ಸ್ ಶೀಟ್ ಈಸ್ ಆನ್ ದ ಸೇಮ್ ಪ್ಯಾಟರ್ನ್ ಆ್ಯಸ್ ದ್ಯಾಟ್ ಆಫ್ ದ ಬಿಸ್ನೆಸ್ ಎಂಟಿಟೀಸ್. ಬೇರೆ ಬಿಸ್ನೆಸ್ ಎಂಟಿಟೀಸ್ ಹೇಗೆ ಪ್ರಿಪೇರ್ ಮಾಡ್ತಾವೋ ಅದೇ ಥರ ಇವು ಕೂಡ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತವೆ. ಇಟ್ ಶೋಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಸ್ ಎಟ್ ದ ಎಂಡ್ ಆಫ್ ದ ಇಯರ್. ಅಸೆಟ್ಸ್ ಆರ್ ಶೋನ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ದ ಲಯಬಿಲಿಟೀಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಲಯಬಿಲಿಟೀಸ್ ಯಾವಾಗಲೂ ಲೆಫ್ಟಲ್ಲಿ ತೋರಿಸ್ತಾರೆ, ಅಸೆಟ್ಸ್ ಯಾವಾಗಲೂ ರೈಟ್ ಹ್ಯಾಂಡ್ ಸೈಡಲ್ಲಿ ತೋರಿಸ್ತಾರೆ. ಹವೆವರ್ ದೇರ್ ವಿಲ್ ಬಿ ಅ ಕ್ಯಾಪಿಟಲ್ ಫಂಡ್ ಆರ್ ಜನರಲ್ ಫಂಡ್ ಇನ್ ಪ್ಲೇಸ್ ಆಫ್ ದ capital and the surplus or deficit as per income and expenditure account, which is either added to or deducted from the capital fund. So ಇಲ್ಲಿ what do you mean by capital fund? Capital fund ಅಂತಂದ್ರೇನು? It consists of capitalized receipts such as legacies, life membership fees, entrance fees and donation for the current year and excess of income over expenditure of the current year. So capital fund is the difference between the assets and liabilities of non-profit organization. So capital fund ಅಂತಂದ್ರೇನು, ಡಿಫ್ರೆನ್ಸ್ ಬಿಟ್ವೀನ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ. ಈ ಕ್ಯಾಪಿಟಲ್ ಫಂಡನ್ನು ನಾವು ಎಲ್ಲಿ ತೊಗೋತೀವಿ, ಲಯಬಿಲಿಟೀಸಲ್ಲಿ ತೊಗೋತೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಅಥವಾ ಡಿಡಕ್ಟ್ ಅಂತಂದ್ರೆ ಡೆಫಿಸಿಟ್ ಇತ್ತು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ನಮಗೆ ಲಾಸ್ ಬಂದಿತ್ತು ಅಂದ್ರೆ ಅದನ್ನು ಡಿಡಕ್ಟ್ ಮಾಡಬೇಕು. ಪ್ರಾಫಿಟ್ ಬಂದಿತ್ತು ಅಂತಂದ್ರೆ ಅದನ್ನು ಆ್ಯಡ್ ಮಾಡಬೇಕು. ಅದಲ್ದೆ ಮತ್ತೇನು ಮಾಡ್ಬೇಕಂತಂದ್ರೆ ಎಂಟ್ರೆನ್ಸ್ ಫೀಸ್, ಲೆಗೆಸೀಸು, ಆಮೇಲೆ ಲೈಫ್ ಮೆಂಬರ್ಶಿಪ್ ಫೀಸು, ಡೊನೇಷನ್ಸ್ ಇಂಥವೆಲ್ಲ ಏನು ಮಾಡಬೇಕಾಗ್ತದೆ, ಅದಕ್ಕೆ ನಾವು ಆ್ಯಡ್ ಮಾಡಬೇಕಾಗ್ತದೆ. ನಿಮಗೆ ಪ್ರಾಬ್ಲಮ್ ತಿಳಿಸ್ಬೇಕಾದ್ರೆ ಗೊತ್ತಾಗ್ತದೆ ಯಾವ ಥರ ಅದನ್ನು ತೊಗೋಬೇಕು ಅಂತ. ನೆಕ್ಸ್ಟು ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅದ. ಸೊ ಇದ್ರದ್ದು ಸ್ಟೆಪ್ಸ್ ಅದಾವ, ಬಟ್ ನಾವು ಫಾರ್ಮ್ಯಾಟ್ ನೋಡಿದ್ವು ಅಂತಂದ್ರೆ ಅದ್ರದ್ದು ಸ್ಟೆಪ್ಸ್ ಗುರ್ತಾಗ್ತಾವ ಯಾವ ಥರ ಬರಿಬೇಕು ಅಂಥೇಳಿ. ದಿಸ್ ಈಸ್ ಬ್ಯಾಲೆನ್ಸ್ ಶೀಟ್. ಸೊ ಪ್ರೋಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ನಾವು ನಾರ್ಮಲಿ ಬೇರೆ ಬಿಸ್ನೆಸ್ ಆರ್ಗನೈಜೇಷನ್ದು ಯಾವ ಥರ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ ಅದೇ ಥರ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ದು ಕೂಡ ನಾವು ಪ್ರಿಪೇರ್ ಮಾಡಬೇಕು. ಸೊ ಫಸ್ಟು ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ಲಯಬಿಲಿಟೀಸಲ್ಲಿ ಫಸ್ಟ್ ಥಿಂಗ್ ಏನು ತೊಗೋಬೇಕು, ಕ್ಯಾಪಿಟಲ್ ಫಂಡ್, ಅದರದ್ದು ಓಪನಿಂಗ್ ಬ್ಯಾಲೆನ್ಸ್ ತೊಗೋರಿ. ನೆಕ್ಸ್ಟ್ ಆ್ಯಡ್ ಸರ್ಪ್ಲಸ್, ಇದೆಲ್ಲಿಂದ ಬರ್ತದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಂದ. ಅಥವಾ ಆಮೇಲೆ ಲೆಸ್ಸು ಡೆಫಿಸಿಟ್, ಸರ್ಪ್ಲಸ್ ಬಂದಿತ್ತು ಆ್ಯಡ್ ಮಾಡಬೇಕು, ಡೆಫಿಸಿಟ್ ಇತ್ತಂದ್ರೆ ಲೆಸ್ ಮಾಡಬೇಕು. ನೆಕ್ಸ್ಟ್ ಆ್ಯಡ್ ಕ್ಯಾಪಿಟಲೈಸ್ಡ್ ಇನ್ಕಮ್ ಆಫ್ ದ ಕರೆಂಟ್ ಇಯರ್ ಆನ್ ಅಕೌಂಟ್ ಆಫ್. ನೆಕ್ಸ್ಟು ಲೆಗೆಸೀಸ್, ಎಂಟ್ರೆನ್ಸ್ ಫೀಸ್, ಇವೆಲ್ಲ ಕ್ಯಾಪಿಟಲೈಸ್ಡ್ ಇನ್ಕಮ್ ಅಂತ ಕರಿತೀವಿ. ಲೆಗೆಸೀಸ್, ಎಂಟ್ರೆನ್ಸ್ ಫೀಸ್, ಲೈಫ್ ಮೆಂಬರ್ಶಿಪ್ ಫೀಸ್, ಕ್ಲೋಸಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಸ್ಪೆಷಲ್ ಫಂಡ್ ಆರ್ ಡೊನೇಷನ್ಸ್, ಪ್ರೀವಿಯಸ್ ಬ್ಯಾಲೆನ್ಸ್ ಇಫ್ ಎನಿ ಇದ್ದರೆ ಪ್ರೀವಿಯಸ್ ಬ್ಯಾಲೆನ್ಸನ್ನು ತೊಗೋಬೇಕು. ನೆಕ್ಸ್ಟ್ ಆ್ಯಡು ರಿಸಿಪ್ಟ್ಸ್ ಫಾರ್ ದ ಐಟಮ್ಸ್ ಡ್ಯೂರಿಂಗ್ ದ ಪೀರಿಯಡ್. ಆ್ಯಡ್ ಇನ್ಕಮ್ ಅರ್ನ್ಡ್ ಆನ್ ಫಂಡ್ ಆರ್ ಡೊನೇಷನ್ಸ್, ಇನ್ವೆಸ್ಟ್ಮೆಂಟ್ಸ್, ಲೆಸ್ ಎಕ್ಸ್ಪೆನ್ಸಸ್ ಪೇಡ್ ಔಟ್ ಆಫ್ ದ ಫಂಡ್ ಆರ್ ಡೊನೇಷನ್ಸ್. ನೆಕ್ಸ್ಟು ನೆಟ್ ಬ್ಯಾಲೆನ್ಸ್. ನೆಕ್ಸ್ಟ್ ಕ್ರೆಡಿಟರ್ಸ್ ಫಾರ್ purchases and or supplies, bank overdraft. Next one outstanding expenses, income received in advance. ಇವಿಷ್ಟು ಎಲ್ಲಿ ತೊಗೋತೀವಿ ನಾವು, ಲಯಬಿಲಿಟಿ ಸೈಡ್ ತೊಗೊಂಡ್ರೆ. ನೆಕ್ಸ್ಟು ಅಸೆಟ್ ಸೈಡ್, ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಸ್ಟಾಕ್ ಆಫ್ ಕನ್ಸ್ಯೂಮೇಬಲ್ ಐಟಮ್ಸ್, ಪ್ರೀವಿಯಸ್ ಬ್ಯಾಲೆನ್ಸ್ ತೊಗೋಬೇಕು. ಆಮೇಲೆ add purchases in the current period, less value consumed during the period, previous balance ತೊಗೋಬೇಕು. ನೆಕ್ಸ್ಟ್ add purchases in the current period, less book value of the assets sold, disposed of. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್. ಇವಿಷ್ಟು ಐಟಮ್ಸ್ ಎಲ್ಲಿ ತೊಗೋತೀವಿ ನಾವು, ಅಸೆಟ್ಸಲ್ಲಿ ತೊಗೋತೀವಿ. ಸೊ ನಾವು
ಒಂದು ನಿಮ್ಗೆ ಎಕ್ಸಾಂಪಲ್ ತಿಳಿಸ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ. ಎಕ್ಸಾಂಪಲ್ ಅಂತಂದ್ರೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋಣ, ಆಮೇಲೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಆಮೇಲೆ ಲಾಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್. ಏನು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಏನು ಮಾಡ್ತದೆ, ಫೈನಲ್ ಅಕೌಂಟ್ಸ್ ಅಥವಾ ಫೈನಲ್ ಸ್ಟೇಟ್ಮೆಂಟ್ಸನ್ನು ಈ 3 ಥರ ಮಾಡ್ತದೆ: ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಆಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆ್ಯಂಡ್ ಲಾಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್. ಥ್ಯಾಂಕ್ ಯು.